ಅಜ್ಜಿ. ಏ ಮೊಮ್ಮಗ್ನೆ ಚೆನ್ನಾಗಿದ್ಯಾ? ಸೂಪರ್. ಸುಬ್ಬು. ನಿಮ್ ಮಗ ಕರೀತಾ ಇದ್ದಾನೆ, ಏನು ಅಂತ ಕೇಳ್ಕೊ ಬರ್ತೀನಿ. ಹಾಯ್ ಡ್ಯಾಡಿ. ಲೇ ಮಗನೇ, ನೀನ್ ನಾಳೆ ತಾನೇ ಫಾರಿನ್ ಇಂದ ಬರ್ತೀನಿ ಅಂತ ಹೇಳಿದೆ. ಹೌದು ಡ್ಯಾಡಿ, ನಾನ್ ಬರೋ ಫ್ಲೈಟ್ ಅಲ್ಲಿ ಏನೋ ಸ್ವಲ್ಪ ತೊಂದ್ರೆ ಅಂತೆ, ನೋಡ್ದೆ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಪಕ್ಕದವೇ ಅಲ್ಲಿ ಲ್ಯಾಂಡ್ ಆಗ್ಬಿಟ್ಟಿದೆ. ಅಲ್ಲಿಂದ ಹಾಗೆ ಲಿಫ್ಟ್ ಕೇಳ್ಕೊ ಬಂದ್ಬಿಟ್ಟೆ. ಇಷ್ಟೊಂದು ಕ್ರೌಡ್ ಹಾಕೊಂಡ್ ಕುತ್ಕೊಂಡಿದ್ಯಲ್ಲ, ಇವ್ರಿಗೇನ್ ಪೆನ್ಷನ್ ಕೊಡಕ್ ಹೋಗ್ತಾ ಇದೀಯಾ? ತೀರ್ಪು ಹೇಳ್ತಾ ಇದೀನಿ. ತೀರ್ಪ? ಯಾವಾಗ ಡ್ಯಾಡಿ ನೀ ಲಾ ಮುಗಿಸಿದ್ದು? ನಾನು ಯಾವಾಗ ಲಾ ಓದಿದ್ದೀನಿ. ಅವಾಗ ಯಾವ್ದಾದ್ರು ಸೀನಿಯರ್ ಲಾಯರ್ ಹತ್ರ ಜೂನಿಯರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಾ? ನಾನು ಯಾವಾಗ ಅದೆಲ್ಲ ಮಾಡಿದೀನಿ. ಇಲ್ಲ ಅಂದ್ರೆ ಬೆಂಚ್ ಕೋರ್ಟ್ ಅಲ್ಲಿ ದಿವಾನ್ರ ಕೆಲಸ ಮಾಡಿದ್ರಾ? ಸುಮ್ನಿರಪ್ಪ, ಪರಂಪರೆಯಿಂದ ನಮ್ ಕುಟುಂಬ ತಾನೇ ತೀರ್ಪು ಹೇಳ್ತಾ ಬರ್ತಿರೋದು. ಓ, ಏನ್ ನಡೀತಾ ಇದೆ? ಏನ್ ಕೇಸು? ಕುಂಜುಮಣಿ ಒಲ್ಲಿನ ಕೆಡಿಸ್ಬಿಟ್ಟ. ರೇಪ್ ಕೇಸ್. ಏನ್ ತೀರ್ಪು ಕೊಟ್ರಿ? ಒಳ್ಳೆ ತೀರ್ಪು ಕೊಟ್ಟಿದ್ದೀನಿ. ಏನು? ಕೆಡಿಸಿರೋ ಅವನೇ ಮದುವೆ ಆಗ್ಬೇಕು ಅಂತ ಹೇಳಿದೀನಿ. ಅದಿಲ್ಲ ಅಂದ್ರೆ ಪಂಚಾಯತ್ 2,000 ರೂಪಾಯಿ ದಂಡ ಕಟ್ಟಕ್ಕೆ ಹೇಳ್ಬಿಟ್ಟೆ. ಶಬಾಷ್. ಹೆಂಗೆ ವಲ್ಲಿ, ನೀನ್ ಇದ್ರ ಬಗ್ಗೆ ಏನ್ ಹೇಳ್ತೀಯಾ? ಏನಣ್ಣ ತೀರ್ಪಿದು? ನನಗ್ ಮದ್ವೆ ಆಗಕ್ ಚೂರು ಇಷ್ಟ ಇಲ್ಲ. ಮೈನರ್ ಕುಂಜುಮಣಿ, ನೀನೇನ್ ಹೇಳ್ತೀಯ ಈ ರೇಪ್ ಬಗ್ಗೆ? ಮೈನರ್ ಕುಂಜಿಗೆ ಇದೆಲ್ಲ ಸಹಜನ. ಆದ್ರೆ ನೀನೇ ಅವಳನ್ನ ರೇಪ್ ಮಾಡಿರೋದು. ಹೌದು. ಪಂಚಾಯತಿಯಲ್ಲಿ ಮದ್ವೆಗು ಅಂತ ತೀರ್ಪು ಕೊಟ್ಬಿಟ್ರು. ದಂಡ ಕಟ್ಟು ಅಂದ್ರೆ ಅವರೇ ಹೇಳಿದ್ರಲ್ಲ, ಇನ್ನೇನ್ ಪ್ರಾಬ್ಲಮ್? ಓಹೋ, ಹಾಗಾದ್ರೆ ರೇಪ್ ಮಾಡಿರೋದಕ್ಕೆ 2,000 ದಂಡ ಕಟ್ತೀಯಾ? ಇಲ್ಲ, ಅಡ್ವಾನ್ಸ್ ಆಗಿ ಹೋದ ಪಂಚಾಯತಿಲಿ 2,000 ಕಟ್ಟಾಯ್ತು. ಅಯ್ಯಯ್ಯೋ, ಅಡ್ವಾನ್ಸ್ ಬುಕಿಂಗ್ ಅಲ್ಲೇ ರೇಪ್ ಮಾಡ್ತಾ ಇದೀಯಾ? ಹೌದು. ಬಿಟ್ರೆ ಕಂಟಿನ್ಯೂ ರೇಪ್ ಮಾಡ್ತಾನೆ ಇರ್ತೀಯ. ಮೈನರ್ ಕುಂಜಿ ಅಂದ್ರೆ ಊರೆಲ್ಲಾ ನಡಗುತ್ತೆ. ಮೈನರ್ ಕುಂಜಿ ಊರ್ ಜನ್ರೆ. ಮೈನರ್ ಕುಂಜಿ ಮಾತ್ರ ಅಲ್ಲ, ಇನ್ ಮುಂದೆ ಈ ಊರಲ್ಲಿ ಯಾರು ರೇಪ್ ಮಾಡಬಾರ್ದು. ಹಾಗ್ ನಾನೊಂದ್ ತೀರ್ಪು ಕೊಡ್ಲಾ? ಸುಮ್ಮನೆ ಇರಯ್ಯ. ಏಯ್, ನನ್ ತೀರ್ಪಲ್ಲಿ ತಲೆ ಹಾಕ್ಬೇಡ ಕಣ. ಮಿಸ್ಟರ್ ಸೋತಪ್ಪನ್. ಸಾತಪ್ಪನ್. ಏನೋ ಒಂದು ಊರ್ ಜನರೇ ಹೇಳಿದಾರೆ, ನನ್ ತೀರ್ಪಿಗೆ ನೀವ್ ವೆಯ್ಟ್ ಮಾಡಿ. ನೋಡೋಕೆ ಹೀರೋ ತರ ಇದೆಯಾ? ನಮ್ ಜೊತೆ ಸೇರ್ತೀಯಾ? ನಾನ್ ವಿಲನ್ ಆಗಿರಕ್ಕೆ ಇಷ್ಟಪಡ್ತೀನಿ. ಸಾರಿ ಸರ್, ಸಾರಿ ಸರ್, ಸಾರಿ ಸರ್. ಮೈನರ್ ಕುಂಜು, ಇಂಗ್ಲಿಷ್ ಅಲ್ಲಿ ನನ್ಗೆ ಇಷ್ಟ ಆಗದೆ ಇರೋ ಒಂದೇ ಪದ ಅಂದ್ರೆ ಸಾರಿ. ಅಯ್ಯೋ, ಸ್ವಲ್ಪ ಕರ್ನೆ ತೋರಿಸಿ ಸರ್. ಇಷ್ಕರ್ನೆ ಇನ್ನು ಸ್ವಲ್ಪ ಕರ್ನೆ ತೋರಿಸಿ ಸರ್. ಇಷ್ಕರ್ನೆ ಅಯ್ಯೋ, ಇನ್ನು ಸ್ವಲ್ಪ ಕರ್ನೆ ತೋರಿಸಿ ಸರ್. ಇಷ್ಕರ್ನೆ. ಓಡೋ ಓಡೋ. ಹೆಣ್ಮಕ್ಳಂದ್ರೆ ಅಷ್ಟು ಕೇವಲ ನಿಂಗೆ? ಹೆಂಗಿದೆ ನನ್ ತೀರ್ಪು? ಹೇಯ್, ಏನೋ ಮಾಡ್ದೆ? ಮೈನರ್ ಕುಂಜಿನ ಸುಟ್ಬಿಟ್ಟೆ. ಹೆಂಗೋ ಸುಟ್ಟೆ? ಅದೇ ಹೇಳದ್ನಲ್ಲ. ಹೇಯ್, ಇದು ತಪ್ಪಲ್ವೇನೋ? ಎಲ್ಲಾರ್ಗು ನ್ಯಾಯ ಸಿಗ್ಲೇಬೇಕು ಅಂದ್ರೆ ಹೀಗ್ ಮಾಡ್ಲೇಬೇಕು. ಏನ್ ಮೊಮ್ಮಗ್ನೆ ಇಷ್ಟ ಬೇಗ ಕತ್ಲಾಗೋಯ್ತು? ನಿನ್ಗೆಲ್ಲ ಈ ರೋಡಲ್ಲಿ ಕನ್ನಡ ಕಥಾ ಕೊಟ್ನಲ್ಲ, ನನ್ಗೆ ಹೇಳ್ಬೇಕು. ಈಗ ಕಾಣಿಸ್ತಾ ಇದ್ಯಾ? ನನಗ್ ತುಂಬಾ ಬೋರ್ ಹೊಡಿತಾ ಇದೆ, ಒಂದ್ ಒಳ್ಳೆ ಹಾಡಾಡು. ಕೊಡಗನ ಕೋಳಿ ನುಂಗಿತ ನೋಡವ ತಂಗಿ ಕೊಡಗನ. ತುಂಬಾ ಅವಶ್ಯಕತೆ ನನಗೆ. ನಾನ್ ಹೇಳೋ ಕನ್ನಡ ಹಾಡಾಡು. ಪ್ರೀತಿ ಪಿಸಾಚಿ, ಪ್ರೀತಿ ಪಿಸಾಚಿ, ಹೇಗೋ ಸುಖವಾಗಿ ನಾ ಇದ್ದೆ. ಹಾಡು. ಓಹೋ, ಇದೇನ ಕನ್ನಡ ಹಾಡು? ಇದೇ ಕನ್ನಡ ಹಾಡು. ಹಾಡು. ಅರೆ ಹೊಯ್, ಹಾ ಅರೆ ಹೊಯ್, ಹಾ ಅರೆ ಹೊಯ್. ಹಾ, ಅಡ್ವಾನ್ಸ್ ಆಗಿ ಹೋಗ್ತಾ ಇದೆಯಾ ಅಜ್ಜಿ? ಅಯ್ಯಯ್ಯೋ, ನೀನ್ ಆಡ್ತಾ ಇರೋ ಹಾಡಿಗೆ ಯಾರೋ ಆಪೋಸಿಟ್ ಆಗಿ ಆಡ್ತಾ ಇದಾರೆ. ಯಾರು ಅಂತ ನೋಡೋಣ ಬಾ. ಮುದ್ದು ಕಂದ ಮುದ್ದು ಬಂಗಾರಿ, ತಾಯಿ ಹಾಲು ಕುಡಿಯುವ ಭಾಗ್ಯ ನಿನಗೆಲ್ಲ, ಕಳ್ಳಿ ಹಾಲುಗಾದ್ರೂ ಕುಡಿದು ದೇವ್ರ ಪಾದ ಸೇರ್ಕಳಮ್ಮ, ಕುಡಿಯಮ್ಮ ಕಂದಮ್ಮ, ಕುಡಿಯಮ್ಮ ಮುದ್ದಮ್ಮ ಬಂಗಾರಿ ಕುಟ್ಟಿ ಕುಡಿಯಮ್ಮ. ಕತ್ತೆಯಾಗಿ ಹುಟ್ಟಿರೋಳೆ ಕಳ್ಳಿ ಹಾಲು ಕುಡಿಸ್ತೀಯಲ್ಲೇ, ನೀನ್ ಹೋಗಕ್ಕೆ ರೆಡಿ ಆಗು ಸೆಂಟ್ರಲ್ ಜೈಲ್ಗೆ. ನಿಂದು ಬೆಳಗ್ಗೆಯಿಂದ ಇದೇ ಕೆಲ್ಸ ಆಯ್ತು. ಮಗುಗೇನ್ ಸೆಂಡ್ ಆಫ್ ಪಟ್ಟಿ ಕೊಡ್ತಾ ಇದ್ಯಾ? ಹೌದು, ಕಳ್ಳಿ ಹಾಲು ಹಾಕಿ ಸಾಯಿಸ್ತಾ ಇದ್ದೀನಿ. ಸಾಯಿಸು, ನಾನು ನಿನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಟ್ಬಿಡ್ತೀನಿ. ವಾಟ್ ದ ಹೆಲ್ ಯು ಬ್ಲಡಿ ಓಲ್ಡ್ ಮುದ್ಕಿ. ಹೇ ಮುದ್ಕಿ, ಡೋಂಟ್ ರನ್, ಡೋಂಟ್ ರನ್. ಕಳ್ಳಿ ಹಾಲು ಕುಡಿಸಿ ಸಾಯಿಸಕ್ ಬಿಡ್ತಿಲ್ಲಯ್ಯ. ಹೇ ಡ್ಯಾಡಿ, ಇದಕ್ಕೆಲ್ಲ ನೀನೇ ಕಾರಣನಾ? ಹೌದು, ಹೆಣ್ಮಗು ಹುಟ್ಟಿದ್ರೆ ಕಳ್ಳಿಯಲ್ಲಿ ಕುಡಿಸಿ ಸಾಯಿಸೋದೇ ಈ ಹಳ್ಳಿ ಪದ್ಧತಿ. ಅವಳನ್ನ ಸಾಕಿ ಬೆಳೆಸಿ ಓದಿಸಿ ಮದುವೆ ಮಾಡೋಷ್ಟ್ರಲ್ಲಿ ಜೀವ ಹೋಗ್ಬಿಡುತ್ತೆ. ಓಹೋ, ಹೆಣ್ಮಕ್ಳು ಅಂದ್ರೆ ಅಷ್ಟೊಂದ್ ಕೇವಲನ ನಿಮ್ಗೆ? ಈ ರೀತಿ ಮುಂಚೆ ಇದ್ದವ್ರೇನಾದ್ರು ಯೋಚನೆ ಮಾಡಿದ್ರೆ ನಮ್ಗೊಬ್ರು ಇಂದಿರಾ ಗಾಂಧಿ, ಮದರ್ ತೆರೇಸಾ, ಕಿರಣ್ ಬೇಡಿ, ಅಷ್ಟೇ ಯಾಕೆ ನಮ್ ಪ್ರಧಾನಿ ವಾಜಪೇಯಿ ಅವರು, ಚಿನ್ನ ಪಿಳ್ಳೆ ಅವರ ಆಶೀರ್ವಾದ ತಗೊಂಡಿದ್ದಾರೆ. ಇಂತ ಹೆಣ್ಮಕ್ಳೆಲ್ಲ ಸಿಗ್ತಾ ಇದ್ರಾ? ಅಷ್ಟೇ ಯಾಕೆ ವಿಜಯ್ ಶಾಂತಿ IPS ಸಿಗ್ತಾ ಇದ್ರಾ? ಅವ್ರ ಸಿನಿಮಾ ನಟಿ ಫ್ಲೋಲ್ ಬಂದ್ಬಿಡ್ತು. ಸುಮ್ನೆ ಬಂದಿಲ್ಲ, ಗಲಾಟೆ ಮಾಡ್ಬೇಡ. ಹೆಣ್ಮಗು ಹುಟ್ಟಿದ್ರೆ ಕಳ್ಳಿಯಲ್ಲಿ ಕುಡಿಸಿ ಸಾಯಿಸ್ಬೇಕು, ಅದೇ ಪಂಚಾಯತಿ ತೀರ್ಪು. ನಿಮ್ ತೀರ್ಪ್ಗೆ ಬೆಂಕಿ ಮಿಸ್ಟರ್ ಸೂ. ಸಾತಪ್ಪನ್ ಕಣ, ನೀನೇ ಮುಂಚೆ ಹೇಳ್ಬಿಟ್ಟೆ, ಇಲ್ಲ ಅಂದ್ರೆ ಅಸಹ್ಯ ಆಗ್ಬಿಡ್ತಾ ಇದ್ದೆ. ಕಳ್ಳಿ ಹಾಲ್ ತಾನೆ ಆ ಮಗುಗ್ ಧಾರಾಳವಾಗಿ ಕೊಡಿ. ಆದ್ರೆ ಅದಕ್ಕೂ ಮುಂಚೆ ಇದೇ ಊರಲ್ಲಿ ಒಂದು ಹೆಣ್ಮಗುಗೆ ಕಳ್ಳಿ ಹಾಲು ಕುಡ್ಸೋದ್ ಮರ್ತ್ ಬಿಟ್ಟಿದೀರಾ. ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ನಾನಿವಾಗ ಕೊಡು. ಯಾರೋ ಮಗು? ಎಷ್ಟೋ ತಿಂಗಳು? ಜಸ್ಟ್ 720 ತಿಂಗಳು. ಹಾಗಾದ್ರೆ ಅದು 60 ವರ್ಷದ ಮುದುಕಿ ಕಣ. ಅದೇ ತಾನೆ, ಅದಿದೆ. ಹೋಗ್ಬಾರೆ ಹಳೆ ಮುದುಕಿ, ಹಳೆ ಮುದುಕಿ. ಇಲ್ಲಿ ನೋಡು, ನೀನ್ ಮಾತಾಡ್ತಾ ಸುಮ್ನೆ ಅಮೆರಿಕಾಗ್ ಹೋಗ್ಬಿಡು. ನಮ್ ಯಜಮಾನ್ರಿಗೆ ತೀರ್ಪು ಕೊಡಕ್ ಬಿಟ್ಬಿಡು. ನೀನ್ ಯಾರೋ ಅದನ್ನೆಲ್ಲ ಹೇಳಕ್ಕೆ?
ಅಪ್ಪಿ ತಪ್ಪಿ ಹೆಬ್ಬೆರ್ಲೇನಾದ್ರೂ ಇಲ್ಲಿಗ್ ಬಂತು ಅಂದ್ರೆ ಸೌಂಡ್ ಬರುತ್ತೆ. ಅದ್ ಹೇಗಲ್ ಬರುತ್ತೆ? ಬಂತು ನೋಡು. ಸೌಂಡ್ ಬರ್ತಿಲ್ವೇ? ಈಗ ಬಂತು ನೋಡು. ಏಯ್, ನನ್ ಮನೆ ಅಲ್ಲ ಕಣೋ, ಈ ಊರ್ ಒಳಗಡೆನೆ ನೀನ್ ಸೇರ್ಸ್ಬಾರ್ದು. ಅದೇ ಈ ಪಂಚಾಯತಿ ತೀರ್ಪು. ಏ ಹೋಗ, ನನ್ ಮೊಮ್ಮಗ ಎಲ್ಲಾದ್ರೂ ಬದುಕತ್ತಾನೆ. ಹೋಗೆ ಮುದುಕಿ. ಇವ್ರೇನ್ ದೊಡ್ಡ ಹೈಕೋರ್ಟ್ ಜಡ್ಜು ತೀರ್ಪು ಹೇಳ್ಬಿಟ್ಟು ಹೋಗ್ತಾರೆ. ಜೊತೆಲಿ ಹೋಗ್ತಾರಲ್ಲ ಅಟಾರ್ನಿ ಜನರಲ್ಸ್. ಏನಜ್ಜಿ ಏನಪ್ಪ ನಿಜವಾಗ್ಲೂ ಕಳ್ಳಿ ಹಾಲ್ ಕೊಟ್ಟು ಸಾಯ್ಸಕ್ ನೋಡ್ದ? ನೀನ್ ಬೇರೆ ಅಜ್ಜಿ, ಕಳ್ಳಿ ಹಾಲ್ ಅಲ್ಲ, ಹ್ಮ್. ಮೈಗೆ ತಂಪು ಉತ್ಸಾಹ ಕೊಡೋ ಕಲ್ಲು ಹಾಲ್ ಕುಡ್ದು ನೋಡು. ಅಜ್ಜಿ ಇಲ್ಲಿ ನೋಡು. ಉಫ್ ಉಫ್, ಇದ್ರ ಹೆಸರೇ ಸ್ಕಿಪ್ಪಿಂಗ್. ತಗೋ ನೀನ್ ಆಡು. ಏನ ಸಿಪ್ಪಿಂಗ್ ಕಿಪ್ಪಿಂಗು? ಅಪ್ಪ ಮಗ ಕಿತ್ತಾಡ್ಕೊಂಡು ರೋಡಲ್ಲಿ ನಿಲ್ಸಿದೀರಾ? ಏನಜ್ಜಿ, ನಿನ್ ಬಾಡಿ ಒಂದ್ ಶೇಪ್ ತಗೋಬಂದು ನಿನ್ಗೂ ಒಂದ್ ಕಾಂಬಿನೇಷನ್ ಮಾಡ್ಸೋಣ ಅಂದ್ರೆ ಬಿಡ್ತಾನೆ ಅಲ್ವೇ? ಅಯ್ಯ, ನಂಗ್ ನಾಚಿಕೆ ಆಗುತ್ತೆ. ಅಜ್ಜಿ, ಅಲ್ಲೇನ್ ಅಷ್ಟೊಂದ್ ಜನ ಸೇರಿದ್ದಾರೆ? ಹೌದು, ಅಲ್ಲೋಗ್ ನೋಡ್ಬೇಕಾ? ಜನ ಸೇರಿದ್ದಾರೆ ಅಂದ್ರೆ ಅದ್ರಲ್ಲಿ ತಲೆ ಹಾಕೋದೇ ನಮ್ ಕಲ್ಚರ್. ಬಾ ಹೋಗೋಣ. ಸರಿ ಬಾ ಹೋಗೋಣ. ದಿಢೀರ್ ಸ್ವಾಮಿ ನಿಂಗೆಲ್ಲ ಒಳ್ಳೇದ್ ಮಾಡ್ತಾನೆ, ಹೋಗೋ. ಏನ್ ಡ್ಯಾಡಿ, ಕಾವೇರಿ ಸಮಸ್ಯೆಗೆ ತೀರ್ಪು ಕೊಡೋ ರೇಂಜ್ ಕೂತಿದ್ದೀರಾ? ಏಯ್, ನಾನ್ ನಿನಗೆ ಅಪ್ಪನಲ್ಲ, ನೀ ನನ್ ಮಗನಲ್ಲ, ಹೋಗ. ಈ ಡೌಟ್ ಎಷ್ಟೋ ದಿನದಿಂದ ನನಗೆ ಇದೆ. ಕಲರ್ ಕಾಂಬಿನೇಷನ್ ಸೇರ್ತಿಲ್ಲ. ಏನಜ್ಜಿ, ನಮ್ ಫ್ಯಾಮಿಲಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಏ ಸುಮ್ನೆ ಇರಪ್ಪ, ಅದೇನು ಅಂತ ಕೇಳು. ಏನಿದು? ಪೂಜಾರಿ, ನಾನು ಹೇಳ್ತೀನಿ ಹೇಳು. ತಮ್ಮ. ನಿನ್ನೆ ರಾತ್ರಿ ದಿಢೀರ್ ಸ್ವಾಮಿ ನನ್ ಕನ್ಸಲ್ ಬಂದು ಎಲ್ಲೂ ಪ್ರತ್ಯಕ್ಷ ಆಗಲ್ಲ, ದಿಢೀರ್ ಸ್ವಾಮಿ ಆಗಿ ಈ ಜಾಗದಲ್ಲಿ ಪ್ರತ್ಯಕ್ಷ ಆಗ್ತೀನಿ. ನನ್ನ ಸುತ್ತ 4 ಎಕರೆ ಕಾಂಪೌಂಡ್ ಹಾಕಿ ಗುಡಿ ಕಟ್ಟಿ ಊರ್ ಜನರ ಹತ್ರ ದುಡ್ಡು ವಸೂಲಿ ಮಾಡಿ ಸಾರಾಯಿ ಕಾಸಿ ಕುರಿ ಹೊಡೆದು ದೇವ್ರಿಗೆ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿದೆ. ಎಲ್ಲಾ ಉಸ್ತುವಾರಿ ನನಗೆ ನೋಡ್ಕೊಳಕ್ ಹೇಳಿದೆ ತಮ್ಮ. ಅದೇಗೋ ಜನ ಓಡಾಡೋ ದಾರಿಯಲ್ಲಿ ಸಡನ್ ಆಗಿ ದೇವ್ರ? ಅದಕ್ 4 ಎಕರೆಯಲ್ಲಿ ದೇವಸ್ಥಾನನಾ? ಈ ಜಾಗದಲ್ಲಿ ಸ್ಕೂಲ್ ಕಟ್ಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೇನ್ ಮಾಡ್ತೀಯಾ? ಕೇಳ್ದೆ, ಸ್ಕೂಲ್ ಹೊಡೆದಕ್ಕ ಕೇಳ್ತು, ಸ್ಕೂಲ್ ಬಸ್ ಬರ್ಬಾರ್ದು ಅಂತ ಹೇಳ್ತು. ಅದನ್ನ ಮೀರಿ ಏನಾದ್ರು ಮಾಡಿದ್ರೆ ಶಾಪ ಗುರಿ ಆಗ್ತೀರಾ. ದೇವ್ರಿಗೆ ತೊಂದ್ರೆ ಅಂದ್ರೆ ಸ್ಕೂಲ್ ಹೊಡೆದಾಕ್ಲೇಬೇಕು. ಅಯ್ಯ ಪಾಪಿ, ಸ್ಕೂಲ್ನೇ ಹೊಡೆದಾಕ್ಬೇಕು ಅಂತೀಯಲ್ಲ. ನೀನ್ ಅಯ್ಯೋ ಚೆನ್ನಾಗಿರ್ತೀಯಲ್ಲ ಟೆನ್ಷನ್ ಜೀವನದಲ್ಲಿ. ಆಗ್ಬೇಡ, ಸಮಾಧಾನ. ಇದಕ್ ನಾಟಾಮಿ ಏನ್ ತೀರ್ಪು ಕೊಡ್ತೀರಾ? ನನ್ ಕೈಲಿ ತೀರ್ಪು ಹೇಳಕ್ ಆಗಲ್ಲ. ಯಾಕ್ ಡ್ಯಾಡಿ? ಪರಂಪರೆಯಿಂದ ಇಟ್ಕೊಂಡಿರೋ ಚಂಬು ನಮ್ ಮನೆಯಲ್ಲಿ ಕಾಣಿಸ್ತಾನೆ ಇಲ್ಲ. ಚಂಬು ಇಲ್ಲ ಅಂದ್ರೆ ಯಾವ ಯಜಮಾನನೂ ತೀರ್ಪು ಕೊಡಕ್ಕಾಗಲ್ಲ. ಓಹೋ, ಕಾಣ್ದೇ ಇರೋ ಚಂಬು, ದಿಢೀರ್ ಸ್ವಾಮಿ, ಎರಡಕ್ಕೂ ಸೇರಿ ನಾನ್ ತೀರ್ಪು ಕೊಡ್ಲಾ? ಮಿಸ್ಟರ್ ಊತಪ್ಪನ್, ಸಾತಪ್ಪ. ಏನೋ ಒಂದು. ಇವಾಗ ನಾನ್ ಹೇಳೋ ತೀರ್ಪನ್ನ ಕೇಳಿ ಎಲ್ಲಾರು ಸ್ವಲ್ಪ ದೂರ ಹೋಗಿ. ನಾಟಾಮೆ ಚಮ್ಕದ್ದು ಅದನ್ನೇ ದಿಢೀರ್ ಸ್ವಾಮಿ ಮಾಡಿದ್ಯಾ? ಅನ್ಯಾಯವಾಗಿ ನಾನು ಹೊಟ್ಟೆ ಮೇಲೆ ಹೊಡೆದಲ್ಲಯ್ಯ. ಚೆಚ್ಚೆ, ಗೌರ್ಮೆಂಟ್ ಅವ್ರ ಹ್ಯಾಂಡಿಕ್ಯಾಪ್ಸ್ ಕೊಡೋ ಸೌಲಭ್ಯಗಳು ಇನ್ ಮುಂದೆ ನಿನ್ಗೂ ಕೊಡ್ತಾರೆ. ಹೆಂಗೆ? ಹಿಂಗೆ ತಗೋ. ನಮ್ 3 ಮಕ್ಳ ಭವಿಷ್ಯ ಹಾಳ್ ಮಾಡೋ ಯಾವ ವಿಷಯನೂ ಈ ಸೂಪರ್ ಸುಬ್ಬು ಬಿಡಲ್ಲ. ಪೇಪರ್ ಅಲ್ಲಿ ಏನ್ ಹಾಕಿದ್ದಾರೆ ಅಜ್ಜಿ ನೋಡ್ದಾ? ರಾಜಕಾರಣಿ ಗೆದ್ದ. ಅವ್ನ ಯೋಗ್ಯತೆಗೊಂದ್ ರೌಕೆನೆ ಕೊಟ್ಟಿಲ್ಲ, ಅವನ ಹೆಂಗ್ ಗೆದ್ದ? ಅಯ್ಯೋ ನೀನ್ ಬೇರೆ, ಫಾರಿನ್ ಅಲ್ಲಿ ನನ್ ಗರ್ಲ್ ಫ್ರೆಂಡ್ ರೌಕೆನೆ ಹಾಕಲ್ಲ. ಏಯ್ ಸುಮ್ನೆ ಇರ, ಅಸಹ್ಯ. ಏಯ್ ಇಲ್ಲಿ ಬಂದ್ರು. ಏನೋ ಇದು, ಎತ್ತು ಮಾಲೆ ಹಾಕಿದೆ, ಬಟ್ಟೆ ಹಾಕಿದೆ, ಎಲೆಕ್ಷನ್ ಎಲ್ಲ ಗೆದ್ಬಿಡ್ತಾ? ಅಯ್ಯ ಸುಮ್ನೆ ಇರ್ ಮೊಮ್ಮಗ್ನೆ, ಆ ಜಲ್ಲಿ ಕಟ್ಟೆತ್ತು. ವಾಟ್ ಕಟ್ಟು? ಜಲ್ಲಿಕಟ್ಟು ಹಾಗಂದ್ರೆ ಎತ್ತನ ಪಳಗ್ಸೋದು. ಓ ಹಾರ ಹಾಕೊಂಡು ಇಲ್ಲಿ ಇಬ್ರು ಇದಾರಲ್ಲ, ಅವ್ರ ಮಧ್ಯ ಪಂದ್ಯ. ಈ ಎತ್ತನ ಯಾರು ಪಳಗಿಸ್ತಾರೋ ಅವರೇ ನಮ್ಮ ಹಳ್ಳಿ ಕಡೆಯಿಂದ ಬರೋ ಜಲ್ಲಿಕಟ್ಟೆಯಲ್ಲಿ ಭಾಗವಹಿಸ್ತಾರೆ, ಗೊತ್ತಾಯ್ತಾ? ಓ ಎತ್ತಿಗೆ ಎದ್ರಾಗ್ ನಿಂತ್ಕೊಳ್ತಾರೆ ಅಷ್ಟೇ ತಾನೆ? ಅದೇಗಾಗುತ್ತೆ? ಎತ್ನ ಓಡೋಕ್ ಬಿಟ್ಟು ಅದರಿಂದ 10-15 ಜನ ಓಡೋಗ್ತೀವಿ. ಅತ್ತನೇ ಧೈರ್ಯ ಅಂದ್ರೆ ವಡಿ ಪಲ್ಟಿ. ಇವಾಗ ಸಾಧು ಆಗಿರೋ ಎತ್ತು ಪೋಟಿ ಸಮಯದಲ್ಲಿ ಹೇಗ್ ಅಷ್ಟ್ರಚ್ಚು ಗೆದ್ದಿರುತ್ತೆ? ಎತ್ಗೆ ಸಾರಾಯಿ ಕುಡ್ಸ್ಬಿಟ್ಟು ಟಪಟಪ ಅಂತ ತಿವಿದ್ರೆ ಪಂದ್ಯ ಅಂದ್ರೆ ಸುಮ್ನೆ ಅಲ್ಲ ತಮ್ಮ. ಇದಕ್ ಸಾರಾಯಿನ ಕುಡಿಸ್ತೀರಾ? ಮೇನಕಾ ಗಾಂಧಿ ಗೊತ್ತಾದ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೋ? ಒಳ್ಳೆ ರೇಟಿಗೆ ಬಂದ್ರೆ ಕೊಟ್ಬಿಡೋದೆ. ಕಷ್ಟ ಕಣೋ. ಆ ಎತ್ತು ಪಾಪ ಮೂಕ ಪ್ರಾಣಿ ಕಣೋ, ಬಿಟ್ಬಿಡ್ರೋ. ಅಣ್ಣ, ಹಾಲ್ ಕೊಡೋದೆ ಹಸು, ಭೂಮಿ ಉಳೋದು ಎತ್ತು ತಾನೆ. ಪಳಗ್ಸೋನೆ ವೀರ. ಆ ಕಾಲದಲ್ಲಿ ನೆಲ ಉಳ್ತಾ ಇದ್ದಿದ್ ಎತ್ತು ಪಳಗ್ಸ್ಬಿಟ್ರಿ, ಈಗೆಲ್ಲ ಟ್ರ್ಯಾಕ್ಟರ್ ತಾನೇ ಉಳ್ತಾ ಇರೋದು. ಹಾಗಾದ್ರೆ ಒಂದು ಟ್ರ್ಯಾಕ್ಟರ್ ನ ಫುಲ್ ಸ್ಪೀಡ್ ಅಲ್ಲಿ ಬರಕ್ ಹೇಳಿ ಅದ್ರ ಎದುರುಗಡೆ ನಿಂತು ನೀವು ಪಳಗ್ಸಿದ್ರೆ ಅದು ತಾನೇ ಧೈರ್ಯ. ನೀನ್ ಕಿಂಡಲ್ ಮಾಡ್ಬೇಡ, ನೀನ್ ಪಂದ್ಯ ಆಡಿ ಎತ್ನ ಪಳಗ್ಸು. ನಾಡಲ್ಲಿ ಪಳಗ್ಸೋ ವಿಷಯ ಎಷ್ಟೋ ಇದೆ, ನಾಲ್ಗೆನ್ ಪಳಗ್ಸ್ಬಿಟ್ರೇನೆ ಅರ್ಧ ಪ್ರಾಬ್ಲಮ್ ಸಾಲ್ವ್. ಇವನ ಹತ್ರ ಏನೋ ಮಾತು, ನಮಗ್ ಪಂದ್ಯನ ಮುಖ್ಯ. ಬನ್ರಿ ಹೋಗೋಣ. ಪೋಟಿ ನಡೆಸ್ರೋ ಪೋಟಿ. ನಿಮಗೆಲ್ಲ 70mm ಸ್ಕ್ರೀನ್ ಇಟ್ಟು ಅಡ್ವೈಸ್ ಮಾಡಿದ್ರು ಅರ್ಥ ಆಗಲ್ಲ ಕಣ್ರೋ. 70mm ಅಂದ್ರೆ
ಏನ ಮೊಮ್ಮಗ್ನೆ ಅದೊಂದು ದೊಡ್ಡ ಸ್ಕ್ರೀನ್ ಅಜ್ಜಿ. ಎಷ್ಟು ದೊಡ್ಡದಾಗಿರುತ್ತೋ. ನಿನ್ ತಾತ ಪಂಚೆ ತೆಗೆದ್ ನೋಡಿದ್ಯಾ? ಏನ ಮೊಮ್ಮಗ್ನೆ ಅಸಹ್ಯವಾಗಿ ಅಯ್ಯೋ ಮಾತಾಡ್ತೀಯ. ನೀನ್ ಬೇರೆ, ಅದು ಅಷ್ಟು ದೊಡ್ಡದಾಗಿರುತ್ತೆ ಅಂತ ಅಯ್ಯೋ, ಹೇಳ್ತಾ ನಮ್ಮ ಇದೀನಿ. ಅಣ್ಣಗೆ ಎತ್ತು ಬಿಡ್ತು. ನಿಲ್ಸ್ರೋ ಏನ್ರೋ ಹೋಗೋ ಹೀರೋ ತರ ಹೋದ ಬರೋ ಹೀ ಕರ್ಕೊ ಬರ್ತಾ ಇದೀರಾ? ಪಂದ್ಯದಲ್ಲಿ ನಮ್ಮ ಅಣ್ಣ ಗೂಳಿ ಗುದ್ದಿ ರಕ್ತ ಸುರಿತಾ ಇದ್ಕಣ. ಅಯ್ಯಯ್ಯೋ. ಆಸ್ಪತ್ರೆಗೆ ಹೋಯ್ತಾ ಇದೀವಿ. ಪೋಟಿ ಅಂತ ನಿಮ್ಮ ಅಣ್ಣನ್ ಬೋಟಿನೇ ಹೊರಗಡೆ ತರ್ಸ್ಬಿಟ್ರಲ್ರೋ. ಹೋಗ್ರೋ ಇವ್ನ್ ಜೊತೆ ಏನ್ ಮಾತು? ಬನ್ನಿ ಹಾಸ್ಪಿಟಲ್ಗೆ ಹೋಗುವ. ಬೇಗ ಬೇಗ ಹೋಗಿ. ಯೋ ಏನಯ್ಯ ಹಿಂದೆ ಡೇಂಜರ್ ಲೈಟ್ ಉರಿತಾ ಇದೆ. ಹೋಗಯ್ಯ, ಎತ್ತು ಹಿಂದೆ ಗುದ್ಬಿಡ್ತು. ನೀನ್ ಎತ್ತಿಂದ ಚುಚ್ಚಕ್ ಹೋಗಿದ್ದಲ್ಲ, ಅದಕ್ಕೆ ಅದು ನಿನಗ್ ಚುಚ್ಬಿಟ್ಟಿದೆ. ನಿಮ್ ತಾತನ್ಗೆ ಹಿಂಗೆ ಎತ್ತು ಚುಚ್ಚಿತ್ತು. ಹಿಂದೆನಾ ಚುಚ್ಬಿಡ್ತು? ಅಯ್ಯ, ಈ ತರ ಸುಡ್ಬೇಕಾ ಮೊಮ್ಮಗ್ನೆ? ಹಿಂಗ್ ಶೂಟ್ ಮಾಡಿದ್ರೆ ನಿನ್ನ ನಾನ್ ಎತ್ಕೊಂಡ್ ಸುತ್ಬೇಕಾಗುತ್ತೆ. ಹಿಂಗ್ ತಿರುಗಿಸಿ ಶೂಟ್ ಮಾಡ್ಬೇಕು. ನೋಡು ನಿನ್ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ? ಆ ಮರದಲ್ಲಿ ಒಂದ್ ಗಿಣಿ ಕಾಣಿಸ್ತಿದೆ. ಗಿಣಿ ಕಾಣಿಸ್ತಾ? ಭಗವಂತ ನನ್ ಕ್ಷಮಿಸಪ್ಪ. ಈ ಬಡ ರೈತನ್ಗೆ ಇದ್ ಬಿಟ್ರೆ ಬೇರೆ ಗತಿ ಇಲ್ಲ. ಈಗ ಗುರಿ ಇಟ್ಟೊಡಿ. ಏನಿದು ಮರ ಕಿರ್ಚ್ತಾ ಇದೆ? ಅದ್ರ ಪಕ್ಕದಲ್ಲಿ ಒಬ್ಬ ಇದ್ದ, ನಾನು ಹೇಳೋದೇ ಮರ್ತು ಬಿಟ್ಟೆ. ಇದಕ್ ನೀನ್ ತಿರ್ಗ್ಸೇ ಶೂಟ್ ಮಾಡ್ಬೋದಾಗಿತ್ತು. ಬಾ ಏನಾಯ್ತು ನೋಡೋಣ. ಯಾರು ಸುಟ್ರು ಅಂತಾನೆ ಗೊತ್ತಾಗ್ಲಿಲ್ವೇ? ಒಳ್ಳೆ ಕೆಲ್ಸ, ಸಾಯ್ತಾ ಇದ್ದವನ್ನ ಬದುಕ್ಸ್ಬಿಟ್ಟೆ. ಯಾಕಮ್ಮ ನನ್ ಕಾಪಾಡ್ದೆ? ಇವ್ನ ನಮ್ಮ ಆದೇಶ ಯಾಕೋ ಕತ್ತಗ ಹಗ್ಗ ಹಾಕೊಂಡಿದ್ಯಾ? ಊಟ ಇಲ್ದಾನೆ. ಊಟ ಇಲ್ವಾ? ಜಗತ್ಗೆ ಊಟ ಹಾಕೋ ರೈತ ನೀನು, ನಿನಗೂಟ ಇಲ್ವಾ? ಏನೇ ಹೇಳ್ತಾ ಇದ್ಯಾ? ಬೇಸಾಯ ಮಾಡೋಕ್ಕೆ ಮಳೆ ಇಲ್ಲ, ಕೆರೆಯಲ್ಲೂ ನೀರಿಲ್ಲ. ನೀರ್ ಕೊಡ್ತೀನಿ ಅಂದರೂ ಕೊಡ್ತಾ ಇಲ್ಲ. ಎಲ್ಲ ಸೌಲಭ್ಯನೂ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲದ್ರದ್ದು ಬೆಲೆ ಏರಿಸ್ಬಿಟ್ಟಿದ್ದಾರೆ. ಸರಿಯಾಗಾದ್ರೆ ಅದೇರ್ಸಿದ್ರೆ ಏನಂತೆ? ಕಾರ್ ಬೆಲೆ ಕಮ್ಮಿ ಆಗಿದೆಯಲ್ಲ? ನಾನೇನು ಕಾರೆಲ್ಲ ಉಳಕ್ಕಾಗುತ್ತೆ? ಥಿಂಕ್ ಮಾಡೋ ಹಾಗೆ ಮಾಡ್ಬಿಟ್ನೆ. ಓಕೆ, ನಾನೊಂದ್ ಹೇಳ್ತೀನಿ. ನೀನ್ ಯಾಕೆ ಔಷಧಿಗೋಸ್ಕರ ಅಲಿತೀಯಾ? ಎಲೆ, ಕಾಂಡ, ಸಗಣಿ ಇದೆಲ್ಲ ಒಂದ್ ಕಡೆ ಹಾಕ್ಬೋದೆ? ಎಲೆ ಸಗಣಿ ಎಲ್ಲ ಇವಾಗ ಎಲ್ಲಿ ಕಣ್ಣಿ ಕಾಣಿಸ್ತಿದೆ? ಹಸು ಕೂಡ ಹುಲ್ಲು ಗಿಲ್ಲು ತಿಂದ್ರೆ ತಾನೇ ಸಗಣಿ ಹಾಕಕ್ಕೆ. ಇಷ್ಟೊಂದ್ ಮ್ಯಾಟ್ರ್ ಇಟ್ಕೊಂಡವನಲ್ಲ ಇವನ ಹತ್ರ ಹೆಂಗೆ? ಓಕೆ, ನಾನ್ ಇನ್ ರೂಟ್ಗೆ ಬರ್ತೀನಿ. ನೀನೇನೇ ಹೊಡಿತ್ಯಾ? ಬಿಟ್ರೆ ಒಂದ್ ಬಾಟಲ್ ಸಾರಾಯಿ ಕುಡಿತಾನೆ. ಅದೆಷ್ಟ್ ರೇಟ್ ಆಗುತ್ತೆ? ಅದ್ 40 ರೂಪಾಯಿ ಆಗುತ್ತೆ. ಆ ರೇಟ್ ನಿಂಗೆ ಹೆಂಗ್ ಗೊತ್ತು? ಹೋಗ ಮೊಮ್ಮಗ್ನೆ, ನಾಚಿಕೆ ಆಗುತ್ತೆ. ಸರಿ, ಬೀಡಿ ಸಿಗರೇಟ್ ಇಂತ ಅಭ್ಯಾಸಗಳೆಲ್ಲ? ಅದೆಲ್ಲ ಎಳ್ದೆಳ್ದು ಬಿಡ್ತಾನೆ. ಅದೆಷ್ಟಾಗುತ್ತೆ? ಒಂದ್ ಪ್ಯಾಕ್ 25 ರೂಪಾಯಿ ಆಗುತ್ತೆ. ಅಜ್ಜಿ, ಅಯ್ಯ, ನನ್ ಬಾಯಿ ಸುಮ್ನೆ ಇರಲ್ಲ. ಇವನ್ ಕೈಲಿ ಬೈಸ್ಕೊತೀನಿ. ಓ ರೈತ್ರೆ, ಬನ್ನಿ ಬನ್ನಿ. ನಮ್ಮ ಆರ್ಮುಗನ ಕತೆ ಕೇಳಿದ್ರ? ಬರೋ ವರಮಾನದಲ್ಲಿ ಅವನ್ ಕೈಯಲ್ಲಿರೋ ಅಲ್ಪ ಸ್ವಲ್ಪ ಕಾಸನ್ನ ಕುಟುಂಬಕ್ಕೆ ಎತ್ಕೊಂಡೋಗ್ ಕೊಡ್ದೇನೆ ಅವನೊಬ್ಬನ್ಗೋಸ್ಕರ 65 ರೂಪಾಯಿ 75 ರೂಪಾಯಿ ಖರ್ಚು ಮಾಡ್ಕೊಳ್ತಾ ಇದ್ದಾನೆ. ಅದ್ರಲ್ಲಿ ಇಸ್ಪಿಟ್ ಬೇರೆ. ಆಮೇಲೆ ಕುಟುಂಬ ಮಕ್ಕಳನ್ನ ಅನಾಥರಕ್ ಬಿಟ್ಟು ಇವ್ನ್ ನೇಣ್ ಹಾಕೊಂಡ್ ಸಾಯಕ್ ನೋಡ್ತಾ ಇದ್ದಾನೆ. ಇದೆಂತ ಸಾವು, ಇದೆಂತ ನ್ಯಾಯ? ನಿಮಗ್ ತೊಂದ್ರೆ ಆದ್ರೂ ಏನು? ಅದನ್ನ ಯಾವತ್ತಾದ್ರೂ ಯಾರ ಹತ್ರ ಆದ್ರೂ ಹೇಳ್ಕೊಂಡಿದ್ದೀರಾ? ಬಡವ್ರು ಹೇಳಿದ್ರೆ ಯಾರ್ ತಾನೇ ಕೇಳ್ತಾರೆ? ನೋಡಿ ಜನಗಳೇ, ನಿಮ್ಗೆಲ್ಲ ವ್ಯವಸಾಯ ಗೊತ್ತಿರೋ ಅಷ್ಟು ವಿಷಯ ಗೊತ್ತಿಲ್ವಲ್ಲ. ಇಂಡಿಯಾದಲ್ಲೇ ಮೆಜಾರಿಟಿ ಇರುವುದು ರೈತರು ತಾನೆ. 80% ವ್ಯವಸಾಯ ನಂಬಿ ಬದುಕ್ತಾ ಇರೋ ಭೂಮಿ ತಾನೆ. ನೀವೆಲ್ಲ ಒಗ್ಗಟ್ಟಾಗಿ ನಿಂತಿದ್ರೆ ದೇಶದ ನದಿಗಳೆಲ್ಲ ಜೋಡಣೆ ಆಗ್ತಾ ಇದ್ವಲ್ಲೋ. ಆದ್ರೆ ನೀವು ಮಾತ್ರ ಒಂದಾಗಲ್ವಲ್ಲ. ಯಾಕಂದ್ರೆ ನೀವೆಲ್ಲ ಜಾತಿವಾದಿಗಳು. ಆ ಜಾತಿ ಈ ಜಾತಿ, ನಾನ್ ದೊಡ್ಡವನು ನೀನ್ ದೊಡ್ಡವನು ಅಂತ ಕಿತ್ತಾಡ್ ಸಾಯ್ತಾ ಇದೀರಲ್ರೋ. ಈಗ್ಲೂ ಹೇಳ್ತೀನಿ ಕೇಳ್ರೋ, ಒಂದೊಂದು ಗ್ರಾಮದಲ್ಲೂ 100 ರೈತರು ಒಗ್ಗಟ್ಟಾಗಿ ಸೇರಿದ್ರೆ ಸಾಕು. ಬ್ಯಾಂಕಲ್ಲಿ ದುಡ್ಡಾಗ್ಬೋದು, ಮಳೆ ನೀರ್ ಸೇರ್ಸಿ ಒಣಗಿರೋ ಭೂಮಿಯಲ್ಲಿ ಫಲವತ್ತಾಗಿ ನೀವೇ ಬೆಳೆ ಬೆಳಿಬಹುದಲ್ವಾ? ಅದನ್ ಬಿಟ್ಟು ಮಳೆ ಬಂದಿಲ್ಲ ಅಂದ್ರೆ ಸರ್ಕಾರ ಏನ್ ಮಾಡಕ್ಕಾಗುತ್ತೆ? ನಿಮ್ಗೆಲ್ಲ ಹೇಳಿ ಹೇಳಿ ನನ್ ಗಂಟ್ಲೆ ಒಣಗೋಗ್ತಾ ಇದೆ. ಕೊಡೋ ಇಲ್ಲಿ. ಇವನಿದೆಲ್ಲ ಬಿಟ್ಬಿಟ್ಟು ನೇಣ್ ಹಾಕೊಂಡ್ ಸಾಯ್ತಾನಂತೆ. ಥೂ. ಏಯ್, ಯಾರದು? ಸ್ವಲ್ಪ ಹೊತ್ತು ಗಾಳಿ ನಿಮ್ಗೆ ಕೂತ್ಕೊಳ್ಳೋಣ ಅಂದ್ರು ನಿಮ್ ರೋಜೆ ತಡೆಕಾತಿಲ್ವಲ್ರು? ಮಿಸ್ಟರ್ ನಾತಪ್ಪನ್, ಈಗ ನೋಡು ಕರೆಕ್ಟ್ ಆಗಿ ಹೇಳ್ದೆ. ಹಾಗಾದ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡು. ಅಪ್ಪನಿಗೆ ಅರಮನೆ ಕಟ್ಕೊಟ್ಬಿಟ್ಟಿದೀಯಾ ನಾ ಸೆಟ್ಲ್ ಆಗಕ್ಕೆ? ಹೋಗಲೇ ಅಣ್ಣ, ನೀವು ಮಾತಾಡಿ ನಮ್ ಕಣ್ಣುಗಳೆಲ್ಲ ತೆರೆಸ್ಬಿಟ್ರಿ. ಇನ್ಮೇಲೆ ನಾವು ಒಗ್ಗಟ್ಟಾಗಿದ್ದು ಬೆಳೆ ತೋರಿಸ್ತೀವಿ. ಆದ್ರೆ ಅದನ್ನ ನೋಡೋಕೆ ನೀವೇ ಇರಲ್ವಲ್ಲಣ್ಣ. ಏನೋ ಹೇಳ್ತಾ ಇದ್ಯಾ? ನೇಣಕ ಸಾಯದ ವಿಷ ಕುಡು ಸಾಯದ ಅಂತ ಕನ್ಫ್ಯೂಷನ್ ಅಲ್ಲಿ ಎರಡೂ ರೆಡಿ ಮಾಡಿಟ್ಟಿದ್ದೆ. ವಿಷ ಕಹಿ ಅಂತ ಜ್ಯೂಸ್ ಮಿಕ್ಸ್ ಮಾಡಿಟ್ಟಿದ್ದೆ. ಅದನ್ನೇ ಕುಡಿದ್ಬಿಟ್ರಲ್ಲಣ್ಣ. ಅಯ್ಯೋ ಪಾಪಿ, ಇಷ್ಟೊಂದು ಡಿಲೇ ಆಗಿ ಹೇಳ್ತಾ ಇದೆಯಲ್ಲೋ, ಹೊಟ್ಟೆಲೆಲ್ಲ ಒಂಥರ ಆಗ್ತಾ ಇದೆಯಲ್ಲೋ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರೋ. ಅಯ್ಯೋ ಅಯ್ಯೋ ಅಪ್ಪ, ಆ ಸೈಕಲ್ ಅವ್ರನ್ನ ಲಿಫ್ಟ್ ಕೇಳ್ರೋ. ಬರ್ರಪ್ಪ, ಆಸ್ಪತ್ರೆಗೆ ಯಾಕೆ ಹೋಗ್ಬೇಕಂತ ಗೊತ್ತಿಲ್ವೇ? ಆ ಕಡೆ ಹೋಗದ. ನನ್ನ ಮೇಲೆ ಕಳ್ಸ್ಬಿಡ್ಬೇಡ್ರೋ. ಆ ರಾಜಕೀಯ ವ್ಯಕ್ತಿ ಪೋಸ್ಟರ್ ಕೀಳ್ರೋ. ಬಾಸ್ ಪೋಸ್ಟರ್ ಕೇಳ್ತಾರ. ಸುಮ್ಮನೆ ಇರೋ, ಗಿಳಿ ಮುಗ್ದವನೆ. ಓ ಕೀಳೋ. ಹಾಗೆ ಕೀಳೋ. ಆಸ್ಪತ್ರೆಗೆ ಹೋಗೋ ದಾರಿ ಅಣ್ಣ, ಆಸ್ಪತ್ರೆಗೆ ಆ ಕಡೆ ದಾರಿಗೆ ಹೋಗ್ಬೇಕಂತೆ. ಹೂನಪ್ಪ, ಇದ್ ಕಡೆ ಹೋದ್ರೆ ಸ್ಮಶಾನ ಬರುತ್ತೋ. ಹಾಸ್ಪಿಟಲ್ ಬೋರ್ಡ್ ಮೇಲೆ ಪೋಸ್ಟರ್ ಹೊತ್ತಿ ನಮ್ಮನ್ನ ಯಾಮರ್ಸ್ತಿರಲ್ರೋ ಪಾಪಿಗಳ. ಹೀಗೇಗಿದ್ದೀರಾ? ಇನ್ನೂ ಹಾಗೆ ಇದೆ. ಇದೆಷ್ಟು ಅಂತ ಹೇಳಿ?
ಒಂದು. ಇದೇನ್ 2 ಬೆರಳು ತೋರಿಸಿದ್ರೆ 1 ಅಂತಿದ್ದೀರಾ? ನನಗೆಲ್ಲ ಅರ್ಧನೇ ಕಾಣಿಸ್ತಾ ಇದೆ ಸಿಸ್ಟರ್. ಚಿಂತೆ ಮಾಡ್ಬೇಡಿ, ನಿಮ್ ಬಲ್ಗಣ್ಣು ಆಪರೇಷನ್ ಆಗಿದೆ. ಆಪರೇಷನ್ ಮಾಡ್ಬಿಟ್ರಾ? ನಾನ್ ವಿಷ ಕೊಡ್ದು ಹೊಟ್ಟೆ ನೋವು ಅಂತ ಅಡ್ಮಿಟ್ ಆದೆ. ನನಗೆ ಯಾಕೆ ರೈಟ್ ಕಣ್ಣು ಆಪರೇಷನ್ ಮಾಡ್ಬಿಟ್ಟಿದ್ದೀರಾ? ಕಣ್ ಸರಿಗಿಲ್ಲ ಅಂತ ಆಸ್ಪತ್ರೆಗೆ ಬಂದ್ರೆ ಹೊಟ್ಟೆ ಆಪರೇಷನ್ ಮಾಡ್ಬಿಟ್ರು. ಸಾರಿ ಸರ್, ಒಂದ್ ಚಿಕ್ಕ ತಪ್ಪು ನಡೆದೋಗ್ಬಿಟ್ಟಿದೆ. ಡಾಕ್ಟರ್ ಆಪರೇಷನ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ. ಅಯ್ಯ ಪಾಪಿ, ಇದೇನ್ ಚಿಕ್ಕಪ್ಪ. ಸಪೋಸ್ ಇವನು ಮಕ್ಳು ಬೇಡ ಅಂತ ಆಪರೇಷನ್ ಮಾಡಿಸ್ಕೊಳಕ್ ಬಂದಿದ್ರೆ ನನ್ ಗತಿ ಏನಾಗ್ತಾ ಇತ್ತು? ಯಾರವನು? ಡಾಕ್ಟ್ರು? ಮೊಮ್ಮಗ್ನೆ ಏಯ್, ಡಾಕ್ಟ್ರ್ ಎಲ್ಲಿ? ಅಲ್ಲಿ ಅಲ್ಲ, ಸುಮ್ನೆ ತಿನ್ನು, ಇಲ್ಲ ಅಂದ್ರೆ ಆ ಒಂದ್ ಕಣ್ಣು ಹಿಡ್ಕೊಡ್ತೀನಿ. ಅಸಹ್ಯ ಮಾಡ್ತಾವ್ರೆ. ಅದಕ್ಕೆ ಯಾಕಯ್ಯ ಬಾಯ್ ಮೇಲೆ ಹೊಡಿತೀಯ? ಥರ್ಮೋಮೀಟರ್ ಒಳಗೆ ಹೋಗ್ಬಿಡ್ತು. ಬೆಳಗ್ಗೆ ಟಾಯ್ಲೆಟ್ ಅಲ್ಲಿ ಬರುತ್ತೆ, ಹೋಗಿತ್ತು. ಡಾಕ್ಟರ್ 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 ರಾಜು MBBS FRCS ಲಂಡನ್. ಎಸ್, ವಾಟ್ ಕ್ಯಾನ್ ಐ ಡು ಫಾರ್ ಯು? ನನ್ ಈ ಕಣ್ಣನ ಆಲ್ರೆಡಿ ದುಡ್ಡು ಮಾಡ್ಬಿಟ್ರೆ ಡಾಕ್ಟರ್. ಯಾಕೆ ಡಾಕ್ಟರ್ ಹೊಟ್ಟೆ ನೋವು ಅಂತ ಅಡ್ಮಿಟ್ ಆದ ನನ್ಗೆ ರೈಟ್ ಕಣ್ ಆಪರೇಷನ್ ಮಾಡ್ಬಿಟ್ರಿ? ಡಾಕ್ಟರ್, ನೀವು PUC ಪಾಸ್ ಆಗಿದ್ದೀರಾ? ನಿಮ್ ಫೋಟೋ ಪೇಪರ್ ಬಂದಿದೆ. ಡಾಕ್ಟರ್, ನಾನು ಸ್ವೀಟ್ ತರಕ್ ಹೋಗ್ತೀನಿ. ಏನ್ ಡಾಕ್ಟರ್, ನೀವ್ ಈಗ್ಲೇ ಸೆಕೆಂಡ್ PUC ಪಾಸ್ ಆಗ್ತಾ ಇದೀರಾ? ಸಾರಿ, ಈ ವಿಷಯನ ಹೊರಗಡೆ ಎಲ್ಲೂ ಹೇಳ್ಬೇಡಿ. ನಾ ಒಂದ್ ಸುಳ್ಳು ಹೇಳಿ ಅಡ್ಜಸ್ಟ್ ಮಾಡ್ರೋ ಹಾಗೆ ನೀವು ಒಂದ್ ಕಣ್ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇ ಡಾಕ್ಟರ್, ನೀವ್ ಒಂದ್ ಕಾಲ್ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂತೀರಾ? ಯಾಕೆ ಕೇಳ್ತಾ ಇದೀರಾ? ಸುಮ್ನೆ ಕೇಳ್ದೆ. ಅಡ್ಜಸ್ಟ್ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳಿ ಡಾಕ್ಟರ್. ಭಯಪಡ್ಬೇಡಿ, ಪೋಲಿ ಡಾಕ್ಟರ್ಗೆ ಆಪರೇಷನ್ ಮಾಡಿ ಬಂದೆ. ಅಜಯ್, ಬೇಜಾರಾಗಿ ಕೂತಿರೋ ಡ್ಯಾಡಿ ತಾನೆ? ಮೈ ಸನ್, ನಿನಗೆ ಒಂದ್ ಕಣ್ಣು ಹೋದ್ರು ಊರ್ ಕಣ್ಣೇ ತರಿಸ್ಬಿಟ್ಟೆ. ನಾನೂ ಬದಲಾಗ್ಬಿಟ್ಟೆ ಕಣ. ನನ್ನ ಆಸ್ತಿ ಎಲ್ಲ ಬಡವರಿಗೆ ಕೊಟ್ಬಿಟ್ಟೆ. ಹೌದು ರಾಜ, ನನಗೊಂದು ಆಸೆ, ನಿನ್ ಜೊತೆ ಕಲರ್ ಫೋಟೋ ತೆಗೆಸ್ಕೋಬೋದಾ? ಅದ್ರಲ್ಲೂ ಬ್ಲ್ಯಾಕ್ ಅಂಡ್ ವೈಟ್ ಬರುತ್ತೆ, ಪರವಾಗಿಲ್ವಾ? ಸುಮ್ಮನೆ ಇರ, ತಮಾಷೆ ಮಾಡಬೇಡ. ಇಲ್ಲಿ ನೋಡ್ ರಾಜ, ನಾನ್ ನಿನ್ ಜೊತೆ ಸೇರಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡೋಣ ಅನ್ಕೊಂಡಿದ್ದೀನಿ. ಮಗ ಬದ್ಲಾಗ್ಬಿಟ್ಟ. ಆಹಾ, ಸೂಪರ್ ಸುಬ್ಬ, ಸೂಪರ್ ಅಪ್ಪ, ಧೂಳೆಬ್ಬರ್ಸ್ರಪ್ಪ. ಪ್ರೀತಿಯ ಕಲಾಭಿಮಾನಿಗಳೇ, ಜನರಲ್ಲಿ ವಿನಂತಿ ಏನಂದ್ರೆ, ಹುಬ್ಬಳ್ಳಿ ಕಲಾವಿದರಿಂದ ಇನ್ನೇನು ನಾಟಕ ಶುರುವಾಗುತ್ತದೆ. ಸುಂದರ ಸಾಮಾಜಿಕ ನಾಟಕ ನಮ್ಮೂರಿನ ರಂಗ ಅವರ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ಮೈ ಕಟ್ಕೊಂಡು ಒಂದೇ ಸಮಯ ಚೀರ್ತಾನೆ ಇದೆಯಾ? ಆ ನಾಟಕದವ್ರು ಬರಲ್ಲ, ನೀನ್ ಬಿಡಲ್ಲ, ಯಾವತ್ತು ಹಿಂಗ್ ಮಾಡ್. ಅದ್ ಕಣ್ಣಿಗೆ ಮತ್ತು ಕಣ. ಬನ್ನಿ ಒಂದ್ ರೌಂಡ್ ಇಸ್ಪೆಟ್ ಆಡೋಣ. ಅದ್ ಬುದ್ಧಿಗೆ ಮತ್ತು ಕಣ. XXX ರಮ್ ತಂದಿದ್ದೀನಿ, ಇಬ್ರು ಚೂರ್ ಹಾಕೋಣ. ಅದು ದೇಹಕ್ಕೆ ಮತ್ತು ಕಣ. ಅದಕ್ಕೆ ಬೇರೆ ಹೇಳಿದ್ರೆ ಮತ್ತೇಳು. ಹೋಗಲೇ, ನಾನ್ ಕಾಯ್ತಾರೆ ಸಾರ ಯಾವ್ದು ಗೊತ್ತಾ? ಅವಳು ನಿತ್ರೆ ಕಣ್ಣು ಕಿಕ್ಕು, ಮೂಸ್ ನೋಡಿದ್ರೆ ಮೂಗು ಕಿಕ್, ಮಾತಾಡಿದ್ರೆ ಕಿವಿ ಕಿಕ್ಕು, ಆಗ ಮುಟ್ಟಿದ್ರೆ 1000 ವಾಟ್ ಶಾಕ್. ಅಂತೋಳ್ಯಾರು ಸೆಕ್ಸಿ ಬಾಂಬು? ನಮ್ಮ ಪ್ರೀಮಿಯರ್ ಪದ್ಮಿನಿ